ಸೊ ಹಲೋ ನಮಸ್ಕಾರ. ಜಿ ಟಿ ಎಫ್ ಐನ ಇನ್ನೊಂದು ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಹಿಂದಿನ ಎಪಿಸೋಡಲ್ಲಿ ಏನಾಗಿತ್ತಪ್ಪ ಅಂದರೆ ಟ್ರಾವರು ರಂಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಸೀದಾ ಕ್ಲೀಟಸ್ ಮನೆಗೆ ಹೋಗಿದ್ದ. ಕ್ಲೀಟಸ್ ಮನೆಗೆ ಹೋಗ್ಬಿಟ್ಟು ಏನೇನಾಗಿತ್ತೋ ಎಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದುಬಿಟ್ಟು ರೆಡಿ ಆಗಿಬಿಟ್ಟು ವಾಪಸ್ಸು ಲಾಸ್ ಸೆಂಟರ್ಸ್ಗೆ ಕೊಟ್ಟಿದ್ದ. ಸೊ ಲಾಸ್ ಸೆಂಟರ್ಸ್ಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಏನಾಯ್ತಪ್ಪ ಅಂದರೆ ಡ್ರೈವರ್ಗೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಎಲ್ಲ ಕೆಲಸ ಮಾಡಿಬಿಟ್ಟು, ಮತ್ತು ರಾತ್ರಿ ಕೂಡ ಆಗಿತ್ತಲ್ವಾ. ಸೊ ರಾತ್ರಿ ಡ್ರೈವ್ ಮಾಡೋದು ಚೆನ್ನಾಗಿರಲ್ಲ ಅಂತ ಗಾಡಿನ ಪಕ್ಕಕ್ಕೆ ಹಾಕ್ಬಿಟ್ಟು ಅಲ್ಲೇ ಪಕ್ಕದಲ್ಲಿರೋ ಜಾಗಕ್ಕೆ ಬಂದು ಮಲ್ಕೊಂಡ್ಬಿಟ್ಟಿದ್ದ. ಸೊ ರಾತ್ರಿ ಕತ್ಲಾಗಿತ್ತಲ್ವ, ಅದಕ್ಕೆ ಏನೂ ಗೊತ್ತಾಗಲಿಲ್ಲ, ಹಾಗೆ ಬಂದು ಮಲ್ಕೊಂಡ್ಬಿಟ್ಟಿದ್ದ. ಇವಾಗ ಎದ್ಬಿಟ್ಟು ನೋಡ್ತಾವನೆ ಎಂಥ ಜಾಗದಾಗ ಬಂದು ಮಲ್ಕೊಂಡಿದ್ದೀನಿ ಗುರು ಅಂತ. ಸೊ ಇವಾಗ ಜಾಗನೆಲ್ಲ ಇನ್ಸ್ಪೆಕ್ಷನ್ ಮಾಡ್ತಾವನೆ, ಯಾಕಂದರೆ ಇವನಿಗೂ ಕೂಡ ಇದೆ, ಅದು ಹೊಸ ಜಾಗ ಕಾಣ್ತೈತೆ, ಮೊದಲೆಲ್ಲೂ ನೋಡಿಲ್ಲ. ಓಕೆ, ಇಲ್ಲೆಲ್ಲ ಹುಲ್ಲುಗಳಿಟ್ಟಿದ್ದಾರೆ. ಇದು ಯಾವುದೋ ದೊಡ್ಡ ಕೊಟ್ಟಿಗೆ ಇದ್ದಂಗೆ ಐತೆ. ಕೆಸರು ಏನು ಸಗಣಿನೋ ಏನೋ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಹಸು ಸಗಣಿನೇ ಇರಬೇಕು. ಇದೆಲ್ಲ ಎಷ್ಟು ಗಲೀಜಿಟ್ಟಿದ್ದಾರೆ ಗುರು. ಯಾರು ಕೆಲಸ ಮಾಡೋರು ಇದ್ದಾರೆ ಆಗಿಲ್ವಾ ಇಲ್ಲಿ? ಮೋಸ್ಟ್ಲಿ ಇವತ್ತು ಬೆಳಗ್ಗೆ ಅಲ್ವಾ ಇನ್ನು, ಅದಕ್ಕೆ ಯಾರು ಕೆಲಸ ಮಾಡೋರು ಬಂದಿಲ್ಲ ಅಂತ ಅನ್ಸುತ್ತೆ. ಓಕೆ, ಈ ಕಡೆ ಏನೂ ಇಲ್ಲ. ಈ ಕಡೆ ಯಾವುದೋ ಒಂದು ಗೋಡೌನ್ ಇದ್ದಂಗೆ ಐತೆ. ಮತ್ತು ಇಲ್ಲೇನೋ ಬಾಕ್ಸ್ಗಳು ಇಟ್ಟಿದ್ದಾರಪ್ಪ, ಬಾಕ್ಸು, ಮತ್ತು ಆ ಕಡೆ ಈ ಕಡೆ ಹುಲ್ಲು, ಈ ಕಡೆ ಒಂದು ಕಂಟೈನರು. ಏನು ಮಾಡ್ತಾರೋ ಏನೋ. ನಂಗನ್ಸೋ ಮಟ್ಟಿಗೆ ಡೈರಿ ಫಾರ್ಮ್ ಅಂತೂ ಅಲ್ಲ ಇದು, ಯಾಕಂದರೆ ಡೈರಿ ಫಾರ್ಮ್ ಈ ಥರ ಎಲ್ಲ ಇರಲ್ಲ. ಈ ಕಡೆ ದೊಡ್ಡ ದೊಡ್ಡ ಸಿಲಿಂಡರ್ಗಳಿದ್ದಾವೆ. ಇನ್ನಾರ ನಿಂತಾನೆ, ಮೋಸ್ಟ್ಲಿ ಯಾರೋ ಕೆಲಸ ಮಾಡೋನು ಇರ್ಬೇಕು ಇಲ್ಲಿ. ಹೆಂಗೆ ಹೊಟ್ಟೆ ಬಿಟ್ಟ ನೋಡಿ ನಿಂತ್ಕೊಂಡು ಕೆಲಸ ಮಾಡಿ. ಓಕೆ, ಈ ಕಡೆ ಟ್ಯಾಕ್ಟ್ರ್ ಐತೆ. ಟ್ಯಾಕ್ಟ್ರಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಇವರು. ಓಕೆ, ಇಲ್ಲಿ ಬರ್ತೈತೆ ನೋಡಿ, ಅಮಿ ಗ್ಯಾಸ್ ನ್ಯಾಚುರಲ್ ಫ್ಯೂಲ್ಸ್ ಅಂತೆ. ಫ್ಲೇಮೇಬಲ್ ಗ್ಯಾಸ್, ಪ್ರೋಪೇನ್, ನೋ ಸ್ಮೋಕಿಂಗ್ ಏನೇನೋ ಬರ್ತಾರೆ. ಮೋಸ್ಟ್ಲಿ ಇವರು ಸಗಣಿ ತಗೊಂಡು ಗೋಬರ್ ಗ್ಯಾಸ್ ಮಾಡ್ತಿರ್ಬೋದು, ಅಂದರೆ ಬಯೋಗ್ಯಾಸ್. ಹೌದು, ಅದೇ ಮಾಡ್ತಿರ್ಬೋದು ಮೋಸ್ಟ್ಲಿ. ಓಕೆ, ಇಲ್ಲಿ ಕೋಳಿಗಳಿದ್ದಾವೆ. ಒಳ್ಳೆ ಫಾರ್ಮ್ ಲ್ಯಾಂಡ್ ಇದ್ದಂಗೆ ಐತೆ. ಓಕೆ, ಇಲ್ಲಿ ಐತೆ ನೋಡಿ ಟ್ಯಾಂಕು. ಇದರಲ್ಲೇ ಮೋಸ್ಟ್ಲಿ ಸಗಣಿನ ನೀರು ಜೊತೆ ಮಿಕ್ಸ್ ಮಾಡಿ ಏನೋ ಗ್ಯಾಸ್ ತಯಾರು ಮಾಡ್ತಾರೆ ಅವರು, ಏನೋ ಮಾಡ್ತಾರೆ. ಇಲ್ಲಿ ಕೂಡ ನೋಡಿ ಸಗಣಿ ಎಲ್ಲ ಬಿದ್ದೈತೆ ಕಾಲಲ್ಲಿ. ಓಕೆ, ಈ ಕಡೆನೂ ಕೂಡ ದೊಡ್ಡ ಕೊಟ್ಟಿಗೆ ಐತೆ ಗುರು, ದೊಡ್ಡದೈತೆ ಬಿಸ್ನೆಸ್ಸು. ಇಲ್ಲಿ ಕೂಡ ಇಷ್ಟೊಂದು ಹಸುಗಳಿದ್ದಾವೆ. ಮೋಸ್ಟ್ಲಿ ಅಲ್ಲಿ ಯಾರೋ ಕೆಲಸ ಮಾಡ್ತಾಯಿದ್ದಾರೆ. ಓಕೆ, ಯಾರೋ ಬೋಡ, ಇವು ಯಾರೋ ಮೇಡಮು ಕಳೆ ಕೀಳ್ತಿರ್ಬೋದು. ಓಕೆ, ಮೇಲ್ಗಡೆ ಹೋಗಿ ನೋಡೋಣ ಒಳಗಡೆ ಏನಿರ್ಬೋದು ಅಂತ. ಏಣಿ ಹತ್ತವನೆ ಡ್ರೈವರು. ಓ ಶೆಟ್, ಒಳಗಡೆ ಏನೂ ಇಲ್ಲ. ನಿಧಾನ ಕಣಪ್ಪ, ಜಿಗದೆ ಬಿಡ್ತೀಯಲ್ಲ ಒಳಗಡೆ. ಸುಮ್ಮನೆ ಮೇಲ್ಗಡೆ ನಿಂತು ನೋಡಬೇಕು ಅಷ್ಟೇ. ಸೊ ಓಕೆ, ವಾಪಸ್ ಹೋಗೋಣ ಇವಾಗ. ಮೊದಲಿನ ಪ್ಲ್ಯಾನ್ ಥರ ಈಗ ಲಾಸ್ ಸೆಂಟರ್ಸ್ಗೆ ಹೋಗೋಣ ಮೊದಲು. ಈ ಜಾಗ ನಮಗೇನು ಕೆಲಸಕ್ಕೆ ಬರೋದಿಲ್ಲ, ಮುಂದೆ ಬಂದರೂ ಬರ್ಬೋದು, ಮುಂದೆ ನೋಡೋಣ. ಇವಾಗಂತೂ ಯಾವ ಕೆಲಸಕ್ಕೂ ಇಲ್ಲ. ಓಕೆ, ಈ ಕಡೆ ಏನೋ ಫ್ರ್ಯಾಂಕೀಸಾ? ಓಕೆ, ನಾನೆಲ್ಲೋ ಫ್ರ್ಯಾಂಕ್ಲಿನ್ ಅಂತ ಅನ್ಕೊಂಬಿಟ್ಟಿದ್ದೆ. ನನಗೆ ಗೊತ್ತಿಲ್ಲದೆ ಇವನು ಯಾವಾಗಪ್ಪ ಇಷ್ಟು ದೊಡ್ಡ ಕಂಪ್ನಿ ಚಾಲೂ ಮಾಡ್ದ ಅಂತ. ಈ ಕಂಟೈನರ್ ಇದೇನೋ ಮಾಡ್ಕೊಂಡು ಹೋಗಲಿ, ನಮ್ಮ ಕೆಲಸ ಮುಂದುವರ್ಸೋಣ. ಸೊ ಇವಾಗ ಸೀದಾ ರೋಡ್ ಆ ಸೈಡ್ ಹೋಗ್ಬೇಕಾಗುತ್ತೆ, ಯಾಕಂದರೆ ನಮ್ಮ ಗಾಡಿ ಇರೋದು ಆ ಸೈಡೇ. ಮತ್ತೆ ಈ ಕೆಸರಿನ ಜಾಗ ಎಲ್ಲ ದಾಟ್ಕೊಂಡು ಹೋಗ್ಬೇಕು. ಗೇಟ್ ತಾನೇ ಮುಚ್ಕೋತೈತೆ ಅದು. ನೋಡಿ ಎಷ್ಟು ಗಲೀಜೈತೆ ಇಲ್ಲೆಲ್ಲ. ಹಿಂಗೆ ಗಲೀಜು ಇಟ್ಕೊಂಡು ಇವನು ಕಾರ್ ಹತ್ಕೊಂಡು ಸೀದಾ ಲಾಸ್ ಸೆಂಟರ್ಸ್ಗೆ ಹೋಗ್ಬೇಕು. ಸೊ ಟ್ರಾವರ್ ಯಾಕಪ್ಪ ಲಾಸ್ ಸೆಂಟರ್ಗೆ ಹೋಗ್ತಾ ಇದ್ದಾನೆ ಅಂತಂದರೆ, ಲಾಸ್ ಸೆಂಟರ್ಸಲ್ಲಿ ಟ್ರಾವರ್ ಫ್ರೆಂಡು ಫ್ರ್ಯಾಂಕ್ಲಿನ್ ಅಂತ ಒಬ್ಬ ಇದ್ದಾನೆ. ಆ ಫ್ರ್ಯಾಂಕ್ಲಿನ್ ಜೊತೆ ಇವನು ಇವತ್ತೇನು ಪ್ಲ್ಯಾನ್ ಮಾಡಿದ್ದಾನಪ್ಪ ಅಂದರೆ, ನಿನ್ನೆ ಬಂತಲ್ಲ ಕಾಸು, ಆ ಕಾಸಲ್ಲಿ ಪಾರ್ಟಿ ಮಾಡ್ಬೇಕಂತ ಇದ್ದಾನೆ. ಸೊ ಅದಕ್ಕೋಸ್ಕರನೇ ರಾತ್ರಿನೇ ಹೊಂಟಿದ್ದ, ಸುಸ್ತಾಯ್ತು ಅಂತ ಮಾಡ್ಕೊಂಡು ಇವಾಗ ಬೆಳಗ್ಗೆ ಆದಮೇಲೆ ಎದ್ಬಿಟ್ಟು ಹೊರಟವನೆ. ಸೊ ಓಕೆ, ಇಲ್ಲೇ ಎಲ್ಲೋ ಫ್ರ್ಯಾಂಕ್ಲಿನ್ ಮನೆ ಬರುತ್ತೆ. ಓಕೆ, ಇಲ್ಲೈತೆ. ಸೊ ಇವಾಗ ಮ್ಯಾಪಲ್ಲಿ ಕೂಡ ಹಾಕ್ಕೊಂಡಿದ್ದಾನೆ, ಹೋಗ್ತಾನೆ ಇದ್ದಾನೆ. 25 ಅಂತೆ ಸ್ಪೀಡ್ ಲಿಮಿಟು, ಆಲ್ರೆಡಿ 75 ರೀಚ್ ಆಗಿದ್ದಾನೆ ಡ್ರೈವರು. ಅವ್ನ ಗಾಡಿ ನೋಡಿ ಹಂಗೆ. ಓ ಸಾರಿ ಬ್ರೋ, ಕಾಣಲಿಲ್ಲ. ಓಕೆ, ಈ ಕಡೆ ರೈಟ್ ಟರ್ನ್ ತಗೋಬೇಕು. ಓಕೆ, ಇವಾಗ ತಾನೇ ಸನ್ರೈಸ್ ಆಗ್ತೈತೆ, ಬೆಳಗ್ಗೆ ವೆದರ್ ಕೂಡ ಚೆನ್ನಾಗೈತೆ. ಮತ್ತೆ ರೈಟ್ ಟರ್ನ್ ತಗೋಬೇಕು. ಓಕೆ, ನ್ಯಾಷನಲ್ ಹೈವೇಗೆ ಬಂದ್ವಿ ಅನಿಸುತ್ತೆ. ಸೊ ಇಲ್ಲಿಂದ ಸೀದಾ ಹೋದರೆ ಲಾಸ್ ಸೆಂಟರ್ಸು. ಓಕೆ, ಒಳಗಡೆ ನೋಡಿ ಗಾಡಿ ಹೆಂಗೈತೆ, ಫುಲ್ ಕುಷನ್ ಇದ್ದಂಗೆ ಐತೆ. ಒಂಥರ ಸ್ಪಾಂಜ್ ಇರುತ್ತಲ್ವ, ಆ ಥರ ಐತೆ. ಯಾವುದೋ ಹುಡುಗಿರು ಫೋಟೋ ಹಾಕೊಂಡವನೆ, ಅದೆಲ್ಲ ಬಿಡಿ. ಸೊ ಸೀದಾ ಹೋದ್ರೇ ಲಾಸ್ ಸೆಂಟರ್ಸು. ಸೊ ಈ ಕಡೆ ಇಲ್ಲಿ ಕೂಡ ಯಾವುದೋ ದೊಡ್ಡ
ಇಂಡಸ್ಟ್ರಿಗಳಿದಾವೆ ಗುರು. ಯಾವುದೋ ಯೂನಿಯಾನ್ ಅಂತೆ. ಓಕೆ, ಏನೋ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದ್ದಂಗೆ ಐತೆ ಈ ಜಾಗ. ನಮ್ಗೆ ಹಾಕಬೇಕು, ನಾವು ಲಾಸ್ ಸೆಂಟರ್ಸ್ಗೆ ಹೋದರೆ ಸಾಕು. ಸೊ ಯಾಕೆ ಸೀದಾ ಲಾಸ್ ಸೆಂಟರ್ಸ್ಗೆ ಹೋಗಿ ಸಿಗ್ತೀನಿ. ಅಂತೂ ಇಂತೂ ಲಾಸ್ ಸೆಂಟರ್ಸ್ ಅಂತೂ ರೀಚ್ ಆದ್ವಿ. ಸೊ ಇಲ್ಲಿಂದ ಸ್ವಲ್ಪನೇ ದೂರ ಫ್ರ್ಯಾಂಕ್ಲಿನ್ ಮನೆ. ಸೊ ಬೆಟ್ಟದಲ್ಲಿ ಐತೆ ಫ್ರ್ಯಾಂಕ್ಲಿನ್ ಮನೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಕೂಡ ಮಾಡಿ ಏನು ಅನ್ನಿಸ್ತು ಅಂತ. ಮತ್ತು ನಿಮ್ಮ ಫ್ರೆಂಡ್ ಗ್ರೂಪಲ್ಲಿ ಯಾರಾದರೂ ಈ ಥರ ವಿಡಿಯೋ ನೋಡ್ತಾರೆ ಅಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ಸೀದಾ ಫ್ರ್ಯಾಂಕ್ಲಿನ್ ಮನೆಗೆ ಹೋಗ್ಬಿಡ್ತಿರ್ತೀನಿ. ಇನ್ನೇನು ಸ್ವಲ್ಪನೇ ದೂರ ಇರೋದು ಫ್ರ್ಯಾಂಕ್ಲಿನ್ ಮನೆ. ಇಲ್ಲಿಂದ ರೈಟ್ ತೊಗೊಂಡು ಮತ್ತು ಸೀದಾ ಹೋದರೆ ಫ್ರ್ಯಾಂಕ್ಲಿನ್ ಮನೆ ಅಲ್ಲೇ ಇರೋದು. ಸೊ ಬಂತು ನೋಡಿ ಫ್ರ್ಯಾಂಕ್ಲಿನ್ ಮನೆ. ಇದೇ ಫ್ರ್ಯಾಂಕ್ಲಿನ್ ಮನೆ. ಸೊ ಇವಾಗ ಫ್ರ್ಯಾಂಕ್ಲಿನ್ ನಿಧಾನ ಇಲ್ವಾ ಅಂತ ಒಂದ್ಸರಿ ನೋಡ್ಬೇಕಲ್ವಾ. ಡೋರು ಈ ಕಡೆ ಓಪನ್ ಐತೆ, ಈ ಕಡೆ ಯಾಕೋ ಕ್ಲೋಸ್ ಆಗೈತೆ. ಓಕೆ, ನಾನು ಬಂದು ಕೂಡ ಡೋರ್ ತೆಗಿತಾ ಇಲ್ಲ. ಓಕೆ, ಹಿಂದ್ಗಡೆ ಒಂದು ಡೋರ್ ಓಪನ್ ಐತಲ್ವಾ, ಅಲ್ಲಿಂದಲೇ ಒಳಗೆ ಹೋಗ್ಬಿಟ್ಟು ನೋಡೋಣ ಫ್ರ್ಯಾಂಕ್ಲಿನ್ ನಿಧಾನ ಇಲ್ವಾ ಅಂತ. ಫ್ರ್ಯಾಂಕ್ಲಿನ್ ಎಲ್ಲಿದೆಯಪ್ಪ ಫ್ರ್ಯಾಂಕ್ಲಿನ್? ನೋಡಿ ಎಷ್ಟು ಚೆನ್ನಾಗೈತೆ ಮನೆ, ಎಷ್ಟು ದೊಡ್ಡ ಮನೆ. ಮತ್ತು ಇರೋದು ಫ್ರ್ಯಾಂಕ್ಲಿನ್ ಒಬ್ಬನೇ. ಮತ್ತು ಅವ್ನು ಚಾಪ್ ಅಂತ ಒಂದು ನಾಯಿ ಕೂಡ ಇತ್ತು. ಓ, ಚಾಪ್ ಕೂಡ ಕಾಣಿಸ್ತಾ ಇಲ್ಲ. ಎಲ್ಲೋಗೈತೆ ನಾಯಿ? ಇಲ್ಲೇ ಇರ್ತಿತ್ತು ಯಾವಾಗಲೂ ಕೂಡ, ಇವತ್ತು ಯಾಕೋ ಇಲ್ಲಿ ಕಾಣ್ತಾ ಇಲ್ಲ. ಓಕೆ, ನಾಯಿ ಹೋದ್ರೋಗ್ಲಿ. ಫ್ರ್ಯಾಂಕ್ಲಿನ್ ನಿಧಾನ ಇಲ್ವಾ? ಹಾಂ, ಫ್ರ್ಯಾಂಕ್ಲಿನೂ ಇಲ್ಲ. ಮನೆ ಎಲ್ಲ ಓಪನ್ ಆಗೇ ಬಿಟ್ಟವನೇ. ಫ್ರ್ಯಾಂಕ್ಲಿನ್ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಬಾತ್ರೂಮ್ ಎಲ್ಲ ಹೋಗಿದ್ದಾನ? ಓಕೆ, ಬಾತ್ರೂಮ್ ಕೂಡ ಹೋಗಿಲ್ಲ. ಈ ಕಡೆನೂ ಇಲ್ಲ. ಮೋಸ್ಟ್ಲಿ ಮೇಲ್ಗಡೆ ಇರ್ಬೋದೇನೋ. ಮೇಲ್ಗಡೆ ಹೋಗ್ಬಿಟ್ಟು ನೋಡೋಣ ಫ್ರ್ಯಾಂಕ್ಲಿನ್ ನಿಧಾನೋ ಇಲ್ವಾ ಅಂತ. ಮೋಸ್ಟ್ಲಿ ಟಿ ವಿ ನೋಡ್ತಾ ಇರ್ಬೋದು. ಇಲ್ಲೂ ಇಲ್ಲ. ಈ ಕಡೆ ಡೈನಿಂಗ್ ಹಾಲು, ಇಲ್ಲಿ ಕೂಡ ಇಲ್ಲ. ಎಲ್ಲೋಗೋದಂಗರು ಫ್ರ್ಯಾಂಕ್ಲಿನ್ ಇವನು ಮನೆ ಬಿಟ್ಬಿಟ್ಟು? ಬೆಳಗ್ಗೆನೆ ಎಲ್ಲಾದರೂ ಕೆಲ್ಸಕ್ಕೆ ಹೋದ್ನಾ ಹೆಂಗೆ? ಎಲ್ಗೋಗೋಣ ಏನೋ. ಒಂದ್ಸರಿ ಕಾಲ್ ಮಾಡಿಬಿಟ್ಟು ನೋಡೋಣ ಫ್ರ್ಯಾಂಕ್ಲಿನ್ ಎಲ್ಲಿದ್ದಾನೆ ಅಂತ. ಓಕೆ, ಫ್ರ್ಯಾಂಕ್ಲಿನ್ ನಂಬರ್ ಎಲ್ಲ ಆಯ್ತು ಬರು. ಎಫ್ ಫ್ರ್ಯಾಂಕ್ಲಿನ್. ಸೊ ಇವಾಗ ಫ್ರ್ಯಾಂಕ್ಲಿನ್ ಕಾಲ್ ಮಾಡಿದ್ದೆ ನಾನು, ಅವನು ಯಾಕೋ ರಿಸೀವ್ ಮಾಡ್ತಾ ಇಲ್ಲ. ತುಂಬ ಸರ್ನೇ ಕಾಲ್ ಮಾಡಿದ್ದೀನಿ, ಆದರೂ ಕೂಡ ಯಾಕೋ ರಿಸೀವ್ ಮಾಡ್ತಾ ಇಲ್ಲ. ಯಾಕೋ ಏನೋ ನಮಗಂತೂ ಯಾಕೋ ಗೊತ್ತಾಗ್ತಾ ಇಲ್ಲ. ಸೊ ಒಂದು ಸಾರಿ ಲೆಸ್ಟರ್ ಅಂತ ಇದ್ದಾನೆ ನಮ್ಮ ಫ್ರೆಂಡು, ಆ ಲೆಸ್ಟರಿಗೆ ಕಾಲ್ ಮಾಡಿಬಿಟ್ಟು ಫ್ರ್ಯಾಂಕ್ಲಿನ್ ನಂಬರ್ನ ಟ್ರ್ಯಾಕ್ ಮಾಡೋ ಅಂತ ಹೇಳೋಣ. ಸೊ ಇದೇ ಆ ಲೆಸ್ಟರ್ ನಂಬರು. ಸೊ ಇವಾಗ ಲೆಸ್ಟರ್ ಹತ್ರ ನಾನು ಮಾತಾಡಿದ್ದೀನಿ. ಲೆಸ್ಟರ್ ಏನು ಹೇಳಿದ್ದಾನಪ್ಪ ಅಂದರೆ, ಒಂದು 5 ನಿಮಿಷ ಗುರು, ನಾನು ಹೆಂಗಾದರೂ ಮಾಡಿ ಟ್ರ್ಯಾಕ್ ಮಾಡಿ ಫ್ರ್ಯಾಂಕ್ಲಿನ್ ಎಲ್ಲಿದ್ದಾನೆ ಅಂತ ನಿಂಗೆ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ್ದಾನೆ. ಸೊ ಏನಾಗಿರ್ಬೋದು ಗುರು ಫ್ರ್ಯಾಂಕ್ಲಿನ್ಗೆ? ಏನು ಫೋನ್ಗೆ ಏನಾದರೂ ಕಳ್ಕೊಂಡ ಹೆಂಗೆ? ಫೋನ್ ಯಾಕೋ ರಿಸೀವ್ ಮಾಡ್ತಾಯಿಲ್ಲ ಅಂದರೆ ಎಲ್ಲಾದರೂ ಹೋಗಿರ್ಬೋದು. ನೋಡೋಣ. ಇವಾಗ ಮನೇಲಂತೂ ಇಲ್ಲ ಅವನು. ಸೊ ಇದ್ರೆ ಲಾಸ್ ಸೆಂಟರ್ಸಲ್ಲೇ ಇರ್ತಾನೆ. ಸೊ ಅದಕ್ಕೆ ನಾವು ಲಾಸ್ ಸೆಂಟರ್ಸ್ ಹತ್ರನೇ ಹೋಗೋಣ ಮೊದಲು. ಲಾಸ್ ಸೆಂಟರ್ಸಲ್ಲಿ ಹೋಗ್ತಾ ಒಂದು 5 ನಿಮಿಷ ಆಗುತ್ತೆ. 5 ನಿಮಿಷ ಆದಮೇಲೆ ಲೆಸ್ಟರ್ ಕೂಡ ಅವ್ನ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ್ದಾನೆ. ಅಂತೂ ಲೆಸ್ಟರು ಫ್ರ್ಯಾಂಕ್ಲಿನ್ ಲೊಕೇಶನ್ ಕಳಿಸೇ ಇದ್ದಾನೆ. ಸೊ ನಾನು ಕೂಡ ಆ ಲೊಕೇಶನಲ್ಲೇ ಬರ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಯಾವುದೋ ಹಳೆ ಕಾಲದ ಗುಂಡಗಳ ಥರ ಇದ್ದಾರೆ. ಮೋಸ್ಟ್ಲಿ ಬಲ್ಲಾಸ್ ಗ್ಯಾಂಗ್ ಇರ್ಬೇಕು ಇದು. ಈ ಏರಿಯಾಕ್ಕೆ ಯಾಕೆ ಬಂದಾಗರು ಫ್ರ್ಯಾಂಕ್ಲಿನು? ಯಾವುದೋ ಸಣ್ಣ ಮೂಲೆಯಲ್ಲಿ ತೋರಿಸ್ತಾ ಇದೆ ಲೊಕೇಶನು. ನೋಡಿ, ಬರೀ ಗುಂಡಗಳೇ ಇದ್ದಾರೆ ಏರಿಯಾ ತುಂಬ. ಓಕೆ, ಇದೇನಪ್ಪ ಅಂದರೆ ಜಾಗ ಫ್ರ್ಯಾಂಕ್ಲಿನ್ದು ಹಳೆಯ ಮನೆ. ನೋಡಿ ಇಲ್ಲಿ ಪಕ್ಕದಲ್ಲಿ ಐತಲ್ಲ, ಇದೆ ಫ್ರ್ಯಾಂಕ್ಲಿನ್ ಹಳೆ ಮನೆ. ಮನೇಲಂತೂ ಇಲ್ಲ. ಓಕೆ, ಲೊಕೇಶನ್ ಯಾವ ಕಡೆ ತೋರಿಸ್ತೈತೆ? ಓಕೆ, ಈ ಸಂದಿಲ್ ತೋರಿಸ್ತೈತೆ ಲೊಕೇಶನು. ಇಲ್ಲೇನು ಮಾಡ್ತದೆ ಹಂಗಾರು ಫ್ರ್ಯಾಂಕ್ಲಿನು? ಏನು ಫ್ರೆಂಡ್ಸ್ ಕೂಡ ಹರಟೆ ಹೊಡಿತಿದ್ದಾನ? ಏನು ಪಾರ್ಟಿ ಮಾಡ್ತಾಯಿದ್ದಾನ? ಏನು ಮಾಡ್ತಾನೆ ನೋಡೋಣ ಬನ್ನಿ, ಏನು ಮಾಡ್ತಾನೆ ಫ್ರ್ಯಾಂಕ್ಲಿನು ಅಂತ. ಓಕೆ, ಇಲ್ಲಿ ಲೆಫ್ಟಲ್ಲ, ರೈಟ್ ಸೈಡ್ ತೊಗೋಬೇಕು. ಈ ಗಾಡಿ ಟರ್ನ್ ಆಗ್ತಾ ಇಲ್ಲಲ್ಲಪ್ಪ ಇಲ್ಲಿ. ಓಕೆ, ಅಲ್ಲೊಂದು ಇಬ್ಬರು ಯಾರೋ ಕಾಣ್ತಾ ಇದ್ದಾರೆ. ಮೋಸ್ಟ್ಲಿ ಅಲ್ಲೇ ಇರ್ಬೋದು ಫ್ರ್ಯಾಂಕ್ಲಿನ್. ನೋಡೋಣ ಬನ್ನಿ, ಗಾಡಿನ ಇಲ್ಲಿ ಪಕ್ಕಕ್ಕೆ ಹಾಕೋಣ. ಏನು ಮಾಡ್ತಾರೆ ಕೂಡ ಅಲ್ಲಿ? ಫ್ರ್ಯಾಂಕ್ಲಿನ್ ಅಲ್ಲೇ ಇದ್ದಾನ? ಜಂಪ್ ಮಾಡ್ಕೊಡು ಡ್ರೈವರ್, ಕೆಳಗಡೆ ಹೋಗು ಮೊದಲು. ಓಕೆ, ಇಲ್ಲಿ ಹೊಡಿತವ್ರು ಫ್ರ್ಯಾಂಕ್ಲಿನ್ಗೆ. ಯಾವುದೋ ಗ್ಯಾಂಗು ಇದು. ಅವ್ನು ಬನ್ನಿ ಹಾಕೊಂಡಲ್ಲ, ಅವ್ನು ಫ್ರ್ಯಾಂಕ್ಲಿನ್ ಅಲ್ವಾ? ಹೌದು, ಫ್ರ್ಯಾಂಕ್ಲಿನ್ ಅವನು. ಅವ್ನಿಗೆ ಯಾಕೆ ಗುರು ಇವ್ರು ಹೊಡಿತವ್ರೆ? ಏನಾದರೂ ಮಾಡಿ ತಗೊಳಕಣ್ಣ ಹೆಂಗೆ? ಈ ಏರಿಯಾ ಕೂಡ ಅವನದೇನೆ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದದ್ದು ಅವನು. ಇಲ್ಲಿನ ಜನ ನನಗೆ ಹೊಡಿತವ್ರೆ ಅಂದರೆ ಏನೋ ಮಾಡ್ಯವನ ಫ್ರ್ಯಾಂಕ್ಲಿನ್ ಮೋಸ್ಟ್ಲಿ. ಇವಾಗಿನ ಸೇವ್ ಮಾಡ್ಬೇಕಲ್ವಾ. ಓಕೆ, ಮೊದಲು ಈ ನನ್ನ ಮಗನ ಎತ್ಬಿಡೋಣ. ಓಕೆ, ಡ್ರೈವರ್ ಕೂಡ ರೆಡಿ ಆಗಿದ್ದಾನೆ. ಒಬ್ಬೊಬ್ರು ನೋಡಿಯೋದಕ್ಕೆ ನಿಧಾನವಾಗಿ ಮೊದಲು ಹೋಗ್ಬಿಟ್ಟು ಇವ್ನ ಹಾಕ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ. ತಗೋ
ಮಗನೇ ನೋಡಿ ಒಂದೇ ಇಟ್ಕೆ ಅಲ್ಲೋಗಿ ಬಿದ್ಬಿಟ್ಟ. ಮತ್ತೆ ಅದು ಬರ್ತಾನೆ, ತಗೋ ನನ್ನ ಮಗನೇ ತಗೋ. ಈ ನನ್ನ ಮಗ ನೋಡಿ ಬೋಡ ಹೆಂಗೆ ನಿಂತಾನೆ, ತಗೋ ಮಗನೇ ನೀನು ಬೋಡ ನೀನು ತಗೋ. ತಲೆಗೆ ಬಿತ್ತು ಏಟು ಸರಿಯಾಗಿ. ಮಗ ಮತ್ತೆ ಹೇಳ್ತಾರಲ್ಲ ಕರಿಯೋರು. ಓಕೆ, ಇಲ್ಲಿ ಇವನು ಯಾರು ಫೋಟೋ ತೆಗಿತಾವನೆ ಇವನು, ಅವನಿಗೆ ಹುರುಪು ತುಂಬ್ತಾವನೆ, ಹೊಡಿ ಗುರು ಹೊಡಿ ಹೊಡಿ ಅಂತ. ಫೋಟೋ ತೆಗಿತೀಯ ನನ್ನ ಮಗನೇ ತಗೋ. ಮತ್ತೆ ಎದ್ದು ಬರ್ತಾನಲ್ಲ ಗುರು ಈ ಬೋಡ. ಡ್ರೈವರ್ ಗಾಡೆಗೆ ಹೊಡಿತೀಯಲ್ಲ ಗುರು, ಹೊಡಿ 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 ನನ್ನ ಮಕ್ಕಳನ್ನ ಹೊಡಿ. ಫ್ರ್ಯಾಂಕ್ಲಿನ ಕಿಡ್ನಾಪ್ ಮಾಡ್ಕೊಂಡು ಗುಂಪು ಕಟ್ಕೊಂಡು ಹೊಡಿತಾವ್ರೆ, ಮತ್ತೆ ಫೋಟೋ ಬೇರೆ ತೆಗಿತಾವ್ರೆ. ಈ ನನ್ನ ಮಗ ಯಾರು ಚೈಲ್ಡು ನಿಂತ್ಕೊಂಡು ನೋಡ್ತಾವನೆ. ತಗೋ, ಇಂಥ ಚೈಲ್ಡ್ಗಳನ್ನೆಲ್ಲ ಗ್ಯಾಂಗ್ ಹಾಕೊಂಡವ್ರೆ. ಇದು ಒಂದು ದೊಡ್ಡ ಗ್ಯಾಂಗು. ಈ ಗ್ಯಾಂಗಿಂದ ಫ್ರ್ಯಾಂಕ್ಲಿನ ಹೊಡ್ಸ್ಕೊತಾನೆ. ನನ್ನ ಫ್ರೆಂಡು ಅನ್ನೋಕ್ಕೆ ನಾಚಿಕೆ ಆಗ್ತೈತೆ. ಓಕೆ, ಇವಾಗ ಫ್ರ್ಯಾಂಕ್ಲಿನ್ ಹತ್ರ ಎಲ್ಲ ಮಾತಾಡಿದೆ. ಫ್ರ್ಯಾಂಕ್ಲಿನ್ ಹೇಳ್ತಾವನೆ ಅದೊಂದು ಸಣ್ಣ ಗ್ಯಾಂಗ್ ವರ್ಕರು. ಇವ್ರ ಬಾಸ್ ಕೂಡ ಏನೋ ಗ್ಯಾಂಗಲ್ಲಿ ಸ್ವಲ್ಪ ಗಲಾಟೆ ಆಗಿತ್ತಂತೆ, ಅದಕ್ಕೋಸ್ಕರನೇ ಏನೋ ಕರೆದ್ಬಿಟ್ಟು ಹಾಕೊಂಡು ಜಜ್ತಾಯಿದ್ರು. ಸೊ ಇವಾಗ ಮೊದಲು ಫ್ರ್ಯಾಂಕ್ಲಿನ್ ಅವಸ್ಥೆ ನೋಡಿ ಹೆಂಗಾಗೈತೆ. ಹೊಡೆದ್ಬಿಟ್ಟು ಮೈಯೆಲ್ಲ ರಕ್ತ ಮಾಡಿಬಿಟ್ಟವ್ರೆ. ಸೀದಾ ಇವನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಮೊದಲು ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಆಮೇಲೆ ನೋಡೋಣ ಏನು ಹೇಳ್ತಾವನೆ ಏನು ಕತೆ ಅಂತ. ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ನಿನ್ನ ಮೊದಲು ಟ್ರೀಟ್ಮೆಂಟ್ ಆದಮೇಲೆ ಕತೆ ಹೇಳೋವಂತೆ. ಓಕೆ ಅತ್ತಪ್ಪ. ಸೊ ಇವಾಗ ಹಾಸ್ಪಿಟ್ಲಿಂದ ಹೊರಗಡೆ ಬಂದಿದ್ದೀವಿ. ಫ್ರ್ಯಾಂಕ್ಲಿನ್ ಕೂಡ ರೆಡಿ ಆಗಿದ್ದಾನೆ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು. ಸೊ ಇವಾಗ ಸೀದಾ ಮೊದಲು ಮನೆಗೆ ಹೋಗೋಣ. ಫ್ರ್ಯಾಂಕ್ಲಿನ್ ಮನೆಗೆ ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ ಡಾಕ್ಟ್ರು, ಅದಕ್ಕೋಸ್ಕರನೇ. ಸೊ ಏನಪ್ಪ ಮ್ಯಾಟ್ರು ಅಂತ ಈಗ ಫ್ರ್ಯಾಂಕ್ಲಿನ್ ಕೇಳೋಣ ಬನ್ನಿ. ಅವ್ನು ಯಾಕೆ ನಿಮ್ಗೆ ಹೊಡಿತಾ ಇದ್ರು, ಯಾರು ಅವ್ರ ಬಾಸು, ಅವ್ರು ಕೂಡ ನಿಂದೇನು ಜಗಳ ಆಗಿತ್ತು ಅಂತ. ಸೊ ಇವಾಗ ಫ್ರ್ಯಾಂಕ್ಲಿನ್ ಎಲ್ಲನೂ ಹೇಳ್ಬಿಟ್ಟ. ಏನಪ್ಪ ಮ್ಯಾಟ್ರು ಅಂದರೆ, ಅವ್ರ ಬಾಸ್ ಇದಾನಲ್ಲ, ಅವ್ರ ಬಾಸು ಫ್ರ್ಯಾಂಕ್ಲಿನ್ಗೆ ಒಂದು ಕೆಲಸ ಕೊಟ್ಟಿತ್ತಂತೆ. ಆ ಕೆಲಸ ಏನಪ್ಪ ಅಂತಂದರೆ, ಫ್ರ್ಯಾಂಕ್ಲಿನ್ ಒಂದು ಕಾರ್ ಕತ್ಕೊಂಬರ್ಬೇಕಿತ್ತಂತೆ. ಆ ಕಾರ್ ಕತ್ಕೊಂಬಂದರೆ ಅವ್ನು 50 ಇವ್ನು 50 ಅಂತ ಮಾತಾಡ್ಕೊಂಡಿದ್ರು. ಸೊ ಫ್ರ್ಯಾಂಕ್ಲಿನ್ ಕೂಡ ಅವ್ನು ಹೇಳ್ದಾಗೆ ಆ ಕಾರ್ನ ಕತ್ಕೊಂಡ್ಬಿಟ್ಟು ಹಂಗೆ ತಂದು ಕೊಟ್ಟಿದ್ದಾನೆ. ಅದಾದಮೇಲೆ ಅವ್ನು ಏನು ಮಾಡ್ದಪ್ಪ ಅಂದರೆ 50-50 ಅಂತ ಮಾತಾಡ್ಕೊಂಡಿದ್ನಲ್ಲ, ಇವ್ನು 20 ಅವ್ನಿಗೆ 80 ಅಂತ ಆಮೇಲೆ ಕಾಸು ಕೊಟ್ಟು ಇವನ್ನ ಕಳಿಸ್ಬಿಟ್ಟಿದ್ದಾನೆ. ಸೊ ಅದಕ್ಕೆ ಫ್ರ್ಯಾಂಕ್ಲಿನ್ ಏನು ಮಾಡ್ದಪ್ಪ ಅಂದರೆ ಅವ್ರು ಕೂಡ ಜಗಳ ತಗೊಂಡ. ಆಮೇಲೆ ಜಗಳ ತಗೊಂಡು ಅವ್ರ ಬಾಸ್ಗೆ ಹೊಡೆದ್ಬಿಟ್ಟು ಇವನು ಓಡೋಗ್ಬಿಟ್ಟಿದ್ದ. ಸೊ ಆಮೇಲೆ ಇವ್ರ ಗ್ಯಾಂಗ್ ಮೆಂಬರ್ಸ್ ಎಲ್ಲ ಬಂದುಬಿಟ್ಟು ಫ್ರ್ಯಾಂಕ್ಲಿನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಅಲ್ಲಿ ಹೋಗಿ ರೂಬ್ತಾಯಿದ್ರು. ಸೊ ಎಷ್ಟೇ ಆಗಿರೋದು ಮ್ಯಾಟ್ರು. ಅವ್ನು ಏನು ಮಾಡ್ದಪ್ಪ ಅಂದರೆ ಫ್ರ್ಯಾಂಕ್ಲಿನ್ಗೆ ಮೋಸ ಮಾಡಿದ್ದಾನೆ. ಮೋಸ ಏನಂದರೆ ದುಡ್ಡಲ್ಲಿ ಮೋಸ ಮಾಡಿದ್ದಾನೆ. 50% ಅಂತ ಹೇಳಿಬಿಟ್ಟು 20-80% ಮಾಡಿಬಿಟ್ಟಿದ್ದಾನೆ. ಸೊ ಎಷ್ಟೇ ಮ್ಯಾಟ್ರು. ಸೊ ಮ್ಯಾಟ್ರ್ ಇರೋದು ಇಷ್ಟೇ. ಇವಾಗ ಫ್ರ್ಯಾಂಕ್ಲಿನ್ ಏನು ಹೇಳ್ತಾ ಇದ್ದಾನೆ ಅಂದರೆ, ನಡಿಗರು ಡ್ರೈವರ್ ಹೋಗೋಣ, ಅವ್ನ ಬಾಸ್ ಎಲ್ಲಿದ್ದಾನೆ ಅಂತ ನಂಗೆ ಗೊತ್ತು, ಹೋಗ್ಬಿಟ್ಟು ಹೊಡೆದಾಕ್ ಬರೋಣ ಅಂತ ಹೇಳ್ತಾ ಇದ್ದಾನೆ. ಕಾರ್ ಕೂಡ ಬ್ಲಾಸ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ಡ್ರೈವರ್ ಏನು ಹೇಳ್ತಾ ಇದ್ದಾನಪ್ಪ ಅಂದರೆ, ಇವಾಗ ತಾನೇ ಹುಷಾರಾಗಿ ಬಂದಿದ್ಯಾ ಫ್ರ್ಯಾಂಕ್ಲಿನ್, ಇವತ್ತೊಂದಿನ ರೆಸ್ಟ್ ಮಾಡು, ನಾಳೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಡ್ರೈವರ್ ಹೇಳ್ತಾ ಇದ್ದಾನೆ, ನಾಳೆ ನನಗಿಬ್ರು ದೊಡ್ಡ ಪಂಟ್ರುಗಳು ಗೊತ್ತು, ಅವ್ರನ್ನ ತಗೊಂಡು ಹೋಗೋಣ, ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಫ್ರ್ಯಾಂಕ್ಲಿನ್ ಕೂಡ ಓಕೆ ಅಂತ ಹೇಳಿದ್ದಾನೆ. ಸೊ ಇವಾಗ ಮೊದಲು ಇವತ್ತೊಂದಿನ ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಇಬ್ಬರು ಪಂಟ್ರುಗಳನ್ನ ಹಾಕೊಂಡು ಅಲ್ಲಿಗೋಗ್ಬಿಟ್ಟು ವಾರ್ ಮಾಡೋಣ ಅಂತ ಹೇಳ್ತಾ ಇದ್ದಾನೆ ಡ್ರೈವರ್ ಕೂಡ. ಸೊ ಅದಕ್ಕೆ ಫ್ರ್ಯಾಂಕ್ಲಿನ್ ಕೂಡ ಓಕೆ ಅಂದರೆ ಇವಾಗ ರೆಸ್ಟ್ ಮಾಡ್ತಾರೆ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಇದೇ ಥರ ಇನ್ನೊಂದು ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.